ಸೊ ಹಾಯ್ ಎಲ್ಲ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಸುಮಾ ಲೈಫ್ ಸ್ಟೈಲ್ ಆ್ಯಂಡ್ ಸುಮಾ ಮೇಕ್ ಓವರ್ ಯೂಟ್ಯೂಬ್ ಚಾನಲ್. ಸೊ ನೀವು ನೋಡ್ತಾ ಇದ್ದೀರಾ ಇವತ್ತಿನ ಸಂಡೇ ಈವ್ನಿಂಗ್ ವ್ಲಾಗ್. ಸೊ ಇದು ನಾನು ಇವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ, ನಮ್ಮ ಮನೆ ಹತ್ರ ತುಳಸಿ ಗಿಡಗಳು ತುಂಬ ಇದೆ, ಕೃಷ್ಣ ತುಳಸಿ. ಸೊ ಅದು ಕೆಲವೊಂದಿಷ್ಟು ಜನ ಒಂದೊಂದಾಗಿ ಕಿತ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನನಗೂ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ತುಳಸಿ ಗಿಡ ಅಂದರೆ ನನಗೆ ತುಂಬಾ ಇಷ್ಟ. ಆದ್ದರಿಂದ ಒಂದು 4-5 ಪಾಟ್ಗಳಿಗೆ ನೀಟಾಗಿ ಹಾಕಿ ಒಳಗಡೆ ಕಾಂಪೌಂಡ್ ಒಳಗೆ ಇಟ್ಕೊಳ್ಳೋಣ ಅಂಥೇಳಿ ಅದನ್ನೆಲ್ಲ ತೆಗಿತಾ ಇದ್ದೀನಿ. ಎಷ್ಟು ಅಂಥೇಳಿ ಇದು ಮಾಡೋಕ್ಕಾಗುತ್ತೆ, ಅವರಿಗೆ ಕಿತ್ಕೊಂಡು ಹೋಗೋರಿಗೆ ಏನು ಮಾಡೋಕ್ಕಾಗೋದಿಲ್ಲ. ಸೊ ಅದರಿಂದ ನಾನೇ ಒಂದು ಸ್ವಲ್ಪ ಸೇವ್ ಮಾಡಿ ಇಟ್ಕೊಂಡ್ರೂ ಆಗುತ್ತೆ ಅಂದ್ಬಿಟ್ಟು ಇದಷ್ಟು ಬೀಜಗಳ್ನ ಹಾಕಿದ್ದೀನಿ. ಮತ್ತು ಆ ಕಡೆ ಸುತ್ತಮುತ್ತಲೂ ಹಾಕಿದ್ದೀನಿ, ಬೀಜಗಳೆಲ್ಲ ಬಂದಿದ್ದಾವೆ. ನೀವು ನೋಡ್ತಾ ಇರ್ಬೋದಲ್ಲಿ ನೋಡಿ. ಇದಿಷ್ಟು ಗಿಡನ ಇವಾಗ ಪಾಟೊಳಗೆ ಹಾಕೋಣ ಅಂಥೇಳಿ. ಇಲ್ಲಾಂದರೆ ಅದು ಸ್ವಲ್ಪ ದಿನ ಬಿಟ್ಟು ನೋಡಿದ್ರೆ ಇರೋದಿಲ್ಲ, ಕಿತ್ಕೊಂಡು ಹೋಗ್ತಾರೆ. ಏನು ಮಾಡೋಕ್ಕಾಗುತ್ತೆ, ಅವರು ಸಹ ಪೂಜೆಗೆ ಅಲ್ವಾ, ಹಾಗಾಗಿ ಸುಮ್ಮನೆ ಇರ್ತೀನಿ. ಆದರೂ ಕೆಲವೊಂದು ಇವಿಷ್ಟು ಪಾಟ್ಗಳಿದ್ದಾವಲ್ಲ, ಇವಿಷ್ಟು ಕ್ಲೀನ್ ಮಾಡಿ ಇವತ್ತಿನ ಕೆಲಸ ಇದು ನನಗೆ. ಸೊ ಬನ್ನಿ, ಆಗಿದ್ದರೆ ಇದಿಷ್ಟು ಕ್ಲೀನ್ ಮಾಡಿ ಈ ಸಸಿಗಳನ್ನು ಈ ಪಾಟೊಳಗೆ ಹಾಕೋದು ಅದೇ ಅಲ್ಲದೆ ಇನ್ನೊಂದು ಇಂಪಾರ್ಟೆಂಟ್ ನಿಮಗೆ ಏನಪ್ಪ ಅಂತ ಹೇಳಿದ್ರೆ, ನಿಜವಾಗ್ಲೂ ನಾನು ಎಷ್ಟು ಭಯ ಬಿದ್ದೆ ಅಂದರೆ ಜಸ್ಟ್ ಮಿಸ್ಸು. ಅದೆಷ್ಟು ಹೆಂಗಿತ್ತು, ಎಷ್ಟು ಉದ್ದ ಇತ್ತು ಅಂದರೆ ಜರಿ ಸ್ವಲ್ಪ ಹೊತ್ತಾಗಿದ್ರೆ ನನ್ನ ಕಾಲಿಗೆ ಕಚ್ಚಿಬಿಡೋದು ಅಂತ ಹೇಳಿ. ಪಾಟ್ ಕೆಳಗೆ ಎಷ್ಟು ದೊಡ್ಡ ಜರಿ ಇತ್ತು ಅಂತ ನೋಡಿ ಇವಾಗ ತೋರಿಸ್ತೀನಿ. ತುಂಬಾ ಭಯಪಟ್ಟು ಚೀರಿಬಿಟ್ಟು ಹೋಗ್ಬಿಟ್ಟೆ ನಾನು. ಅದನ್ನು ಹಾಕಿಲ್ಲ ಚೀರಿದ್ದು. ನಿಜವಾಗ್ಲೂ ನನಗೆ ಮೊದಲೇ ಈ ಹುಳ ಉಪ್ಪಡೆ ಅಂದರೆ ತುಂಬ ಭಯ. ನೋಡಿ ಇವಾಗ ಎಷ್ಟು ದೊಡ್ಡ ಜರಿ ಬರುತ್ತೆ ಅಂಥೇಳಿ ಸಿಕ್ಕಾಪಟ್ಟೆ ಭಯ ಆಯಿತು ನನಗೆ. ಎಲ್ಲಿ ಏನಾಗ್ಬಿಡುತ್ತಾ ಅಂತ. ಎಷ್ಟು ಫಾಸ್ಟಾಗಿ ನೋಡಿ ನಾನು ಹೆಂಗೆ ಓಡಿ ಬಂದೆ ಅಂಥೇಳಿ ನೋಡ್ಬೋದು. ಇವಾಗ ಬರುತ್ತೆ ಅದು ಜರಿ. ಹೆಂಗೆ ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗೆ ಸಂದಿಲ್ಲಿ ಆ ಕಡೆ ಹೋಗ್ಬಿಡ್ತದು. ತುಂಬಾ ಭಯ ಆಯಿತು. ಇಲ್ಲಿ ನೋಡಿ ಇವಾಗ ಬರುತ್ತೆ. ಯಪ್ಪ, ನಿಜವಾಗ್ಲೂ ನೋಡಿ ಅಲ್ಲಿ, ಓ ಮೈ ಗಾಡ್, ನಿಜವಾಗ್ಲೂ ಭಯ ಆಯಿತು ನನಗೆ. ಅಷ್ಟು ದೊಡ್ಡ ಜರಿ ನಾನು ಅದೇ ಫಸ್ಟ್ ಟೈಮ್ ನಾನು ನೋಡಿದ್ದು. ಎಷ್ಟು ಫಾಸ್ಟಾಗಿ ನಮ್ಮ ಕೈ ಹಿಂಗೆ ಹೋಗಿ ಹಿಂಗೆ ತಿರುಗಿ ನೋಡೋದ್ರೊಳಗೆ ಅದು ಪಾಸಾಗ್ಬಿಡ್ತು. ನಿಜವಾಗ್ಲೂ ಅದೇನಾದರೂ ಕಚ್ಚಿದ್ರೆ ಏನು ಗತಿಯಪ್ಪ ಅಂಥೇಳಿ ತುಂಬಾ ಭಯ ಆಯಿತು ನನಗೆ. ಅದೊಂದು ಕಡೆ ಆಗಿ ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಕೊಂಡು ಯಾವ ಕಡೆ ಹೋಯ್ತದೋ ಅಂತ ನೋಡೋಕ್ಕೆ ಬಂದೆ. ಕಣ್ಣಿಗೆ ಕಾಣಲಿಲ್ಲ ಅದು ಯಾವ ಕಡೆ ಹೋಗ್ಬಿಡ್ತು ಏನೋ. ಸೊ ಅದಾದಮೇಲೆ ಮತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಸರಿ ಅಂತ ಹೇಳಿ ಪಾಟ್ಗಳಲ್ಲಿ ಹಳೆ ಗಿಡಗಳೆಲ್ಲ ಒಂದು ರೀತಿ ಹಾಳಾಗಿದ್ವು, ಅವನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ನೀಟಾಗೆಲ್ಲ ತೆಗೆದ್ಬಿಟ್ಟು ಮಣ್ಣನ್ನು ಹದ ಮಾಡಿಕೊಂಡು ನೀಟಾಗಿ, ಮತ್ತು ಅದು ಎಲ್ಲಿ ಮತ್ತೆ ಬರುತ್ತೋ ಅಂತ ನಾನು ಆ ಕಡೆ ಈ ಕಡೆ ನೋಡ್ಕೊತಾನೆ ಮಾಡುವಾಗ ಎಲ್ಲ ಪಾಟ್ಗಳ್ನ ಕ್ಲೀನ್ ಮಾಡಿಕೊಂಡು ಒಂದೊಂದಾಗಿ ಗಿಡಗಳ್ನೆಲ್ಲ ಪಾಟ್ಗೆ ಹಾಕ್ತಾಯಿದ್ದೆ. ಸೊ ಎಲ್ಲವಕ್ಕೂ ಒಂದೆರಡೆರಡು ಸಸಿಗಳಂತೂ ಹಾಕಿದ್ದೀನಿ. ಸೊ ನೀಟಾಗಿ ಆಗಿದೆ. ಸೊ ಯಾಕಂತೇಳಿದ್ರೆ ನನಗೆ ಪೂಜೆಗೆಲ್ಲ ತುಂಬ ಯೂಸ್ ಆಗುತ್ತೆ. ಸೊ ಎಲ್ಲ ಪಾಟ್ಗಳಿಗೂ ಆಯಿತು. ಇನ್ನೂ ತುಂಬಾ ಇದೆ ಹೊರಗಡೆ ತುಳಸಿ ಸಸಿಗಳು. ಸೊ ನೆಕ್ಸ್ಟ್ ಟೈಮ್ ಮೇಲ್ಗಡೆ ಒಂದಿಷ್ಟು ಪಾಟ್ಗಳಿದ್ದಾವೆ, ಅವನ್ನು ಕೂಡ ತಂದುಬಿಟ್ಟು ನೀಟಾಗಿ ಹದ ಮಾಡಿ ಮಣ್ಣನ್ನೆಲ್ಲ ಕ್ಲೀನ್ ಮಾಡಿ ಹಾಕಬೇಕು. ಸೊ ಅದನ್ನೇ ಇನ್ನೊಂದು ಸರಿ ಮಾಡೋಣ ಅಂಥೇಳಿ. ಸೊ ಇವಾಗ ಫೈನಲಿ ಎಲ್ಲ ಪಾಟ್ಗಳಿಗೆ ಸಸಿಗಳನ್ನು ಹಾಕಾಯಿತು. ನೀಟಾಗಿ ಅಲ್ಲಿ ಜೋಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಮಣ್ಣೆಲ್ಲ ಇದೆಯಲ್ವ, ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ನೀರು ಹಾಕಿ ವಾಶ್ ಮಾಡ್ತೀನಿ. ನೀಟ್ ಮಾಡಿಬಿಟ್ಟು ಆಮೇಲೆ ಒಂದೊಂದಾಗಿ ಪಾಟ್ನ ಈ ರೀತಿಯಾಗಿ ಇಟ್ಬಿಟ್ಟೆ. ಸೊ ಇದೊಂಥರ ನನಗೆ ಖುಷಿಯ ಕೆಲಸನೇ. ನಾನು ಇದನ್ನು ಈ ರೀತಿಯೆಲ್ಲ ಮಾಡಬೇಕಂದ್ರೆ ತುಂಬ ಇಷ್ಟಪಟ್ಟು ಮಾಡ್ತೀನಿ. ನನಗೆ ಗಿಡಗಳು ಅಂದ್ರೆ ತುಂಬಾ ಇಷ್ಟ. ಸೊ ಹಾಗಿದ್ರೆ ಇವತ್ತಿನ ಈ ವ್ಲಾಗ್
ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ಸೊ ಹೊಸಬರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಇವಾಗ ನೋಡಿ ಲುಕ್ ತುಂಬ ಚೆನ್ನಾಗಿದೆ. ಸೊ ಎಲ್ಲ ತುಳಸಿ ಗಿಡಗಳೇ, ಕೃಷ್ಣ ತುಳಸಿ ಗಿಡ. ಸೊ ಕೆಳಗಡೆ ಒಂದಿಷ್ಟು ಇನ್ನೊಂದು ಸ್ವಲ್ಪ ಮಣ್ಣೆಲ್ಲ ಇತ್ತು ಅಂತೇಳಿ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ. ನೀರು ಹಾಕಿ ಇದನ್ನೆಲ್ಲ ನೀಟಾಗಿ ವಾಶ್ ಮಾಡಬೇಕು. ಸೊ ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಆ್ಯಂಡ್ ಚಿಲ್ಡ್ರನ್ ಟೇಕ್ ಕೇರ್, ಬಾಯ್.